Happy Teachers' Day to you all. I strongly believe that every teacher is a star. That's the reason why I behave like a star. ಭಾಳಷ್ಟು ಜನ ಕೇಳ್ತಾರೆ, ಏನು ಇಷ್ಟೆಲ್ಲ ಗತ್ತಲ್ಲಿರ್ತೀರಾ, ಸ್ಟೈಲಿಶ್ ಆಗಿರ್ತೀರಾ, ಕರೆಕ್ಟಾಗಿರ್ತೀರಾ ಅಂತ. ನನ್ನ ಜೀವನದಲ್ಲಿ ನನಗೂ ಯಾವಾಗ ಟೀಚಿಂಗ್ ಪ್ರೊಫೆಷನ್ಗೆ ಬಂದೋ ಅವತ್ತಿಂದನೇ ಅಂದ್ಕೊಂಡೆ ಟೀಚರ್ಸ್ ಅಂದರೆ ಸ್ಟಾರ್ ಥರದಲ್ಲೇ ಇರಬೇಕು ಅಂತ. ಮೂವಿ ಸ್ಟಾರ್ಸ್ಗಳಲ್ಲ, ದೇ ಆರ್ ದ ರಿಯಲ್ ಸ್ಟಾರ್ಸ್, ಬಟ್ ವಿ ಆರ್ ದ ರಿಯಲ್ ಸ್ಟಾರ್ಸ್. We are not only the stars, we make the stars, we create the stars. That's why teachers are more powerful on earth. ಅದು ಬಹಳಷ್ಟು ಜನರಿಗೆ ಅರ್ಥ ಆಗಿಲ್ಲ, ಅರ್ಥ ಮಾಡಿಸ್ಬೇಕಾಗಿದೆ. ಎಸ್, ಯಾಕೆ ಸಮಾಜ ಹಾಗೆ ನಮ್ಮನ್ನು ನೋಡ್ತಾ ಇದೆ ಅಂದರೆ ನಾವೇ ಅರ್ಥೈಸಿದ್ರಲ್ಲಿ ಎಲ್ಲೋ ಮೋಸ್ಟ್ಲಿ ಒಂದು ಸ್ವಲ್ಪ ಫೇಲ್ ಆಗಿದ್ದೀವಿ ಅಂತ ಅನಿಸುತ್ತೆ ನನಗೆ ಕೆಲವೊಮ್ಮೆ. ಅಂತಹ ಒಂದು ಆದರ್ಶ ಭಾವನೆಯನ್ನು ಇಟ್ಕೊಂಡು ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯನ್ನು ನಮ್ಮೆಲ್ಲರ ಜನ್ಮ ದಿನಾಚರಣೆ ಅನ್ನೋ ಥರದಲ್ಲಿ ನಾವು ಆಚರಿಸ್ಕೊಳ್ಳೋದಕ್ಕೆ ಸೇರಿದ್ದೀವಿ. ಇಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶಿಕ್ಷಣ ನಿಕಾಯದ ಡೀನ್ರಾಗಿರುವಂತಹ ಮತ್ತು ನನ್ನ ಆತ್ಮೀಯ ಸಹಪಾಠಿ ಅಂತ ಮೋಸ್ಟ್ಲಿ ನನ್ನ ಬಯೋಗ್ರಫಿ ಏನಾದರೂ ಬರೆದ್ರು ಅದರಲ್ಲೂ ಕೂಡ ಅವ್ರ ಹೆಸರಿರುತ್ತೆ ಅಂತ ನನಗೆ ಖಂಡಿತವಾಗಲೂ ಆಲ್ರೆಡಿ ಮೆದುಳಲ್ಲಿದೆ. ಡೋಂಟ್ ನೋ ವೆದರ್ ಐ ರೈಟ್ ಇಟ್ ಆರ್ ನಾಟ್, but if I write it, definitely she will be there in my autobiography. So such a wonderful person. Almost 16 years we spent together. ಅದಕ್ಕೆ ನಾವು ಸುಮಾರು ಸರಿ ಹೇಳ್ತಾ ಇರ್ತೀವಿ, ನಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಸಮಯ ನಾವು ಕಳೆದಿದ್ದೀವಿ ಇಲ್ಲಿ ಅಂತ. ಅಂತಹ ಒಂದು ಸಹೃದಯ ಸಹಪಾಠಿ ಈ ವೇದಿಕೆಯ ಚೀಫ್ ಗೆಸ್ಟ್ ಆಗಿದ್ದಾರೆ. ಅದರೊಂದಿಗೆ ನನ್ನ ವಿದ್ಯಾರ್ಥಿಯು ಮತ್ತು ನನ್ನ ಸಹಪಾಠಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಶಿಲ್ಪಾ ಅವರು ಇತ್ತೀಚೆಗೆ ಬಹಳಷ್ಟು ಹೋರಾಟವನ್ನು ಮಾಡಿಕೊಂಡು ಎಂಟ್ರೆನ್ಸಲ್ಲಿ ಥ್ರೂ ಆಗಿ PhD ಮಾಡೋದಕ್ಕೆ ಸರ್ವ ಸುಸಜ್ಜಿತವಾಗಿ ಬಂದಿರುವಂತಹ, ಇನ್ಫ್ಯಾಕ್ಟ್ 6 ಜನ ಬರಬೇಕಾಗಿತ್ತು, ಅದರಲ್ಲಿ 3 ಜನ ಇವತ್ತು ಗೈರು ಹಾಜರಾಗಿರೋದ್ರಿಂದ ಇನ್ನು 3 ಜನ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಮತ್ತು ಇಲ್ಲಿಯ ವಿಭಾಗದ ಈಗಾಗಲೇ ಸಂಶೋಧನೆಯನ್ನು ಅರ್ಧಧಾರಿಗೆ ತಂದು ನಿಲ್ಲಿಸಿರುವಂತಹ ಇನ್ನೂ 4 ಜನ ವಿದ್ಯಾರ್ಥಿಗಳು, ಅವ್ರಿಗೂ ಸ್ವಾಗತವನ್ನು ಕೋರ್ತಾ, ಆ್ಯಂಡ್ ಸ್ಪೆಷಲ್ ವೆಲ್ಕಮ್ ಟು ದ ಫಾರಿನ್ ಕ್ಯಾಂಡಿಡೇಟ್ Ahlam. Since last 3 to 4 years, she has gone through a detailed cultural arena of this country, because in every program she was part of it, and she came to know the intensity, the culture, the tradition of this soil, and I hopefully feel that she will carry the message to her country as well. And she clearly says about our country, our country's tradition, the teacher-student relationship, the way of behavior we execute in the classroom, outside the classroom, and definitely she may feel proud about this country's education system in totality. So I personally welcome to her also. ಇನ್ನುಳಿದ ಎಲ್ಲ ಪ್ರೀವಿಯಸ್ ಮತ್ತು ಫೈನಲ್ ವಿದ್ಯಾರ್ಥಿಗಳು, ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ನೆನ್ನೆನೇ ತರಗತಿ ಮಾಡ್ತಾ ಇರಬೇಕಾದ್ರೆ ಹೇಳಿದೆ ನಾನು, ಇದು ಮೋಸ್ಟ್ಲಿ ಲಾಸ್ಟ್ ಕ್ಲಾಸ್ ನಮಗೆ ಬೇಡ್ದು ಅಂತ. ನನಗೂ ತುಂಬ ಬೇಸರ ಅನ್ನಿಸ್ತು, ಯಾಕಂದರೆ 2 ವರ್ಷಗಳ ಕಾಲಾವಧಿ ಯಾವಾಗ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನಾರ್ಮಲಿ ವಿ ಸೇ ದಿಸ್ ಎಟ್ ದ ಎಂಡ್ ಆಫ್ ದ ಇಯರ್, ಬಟ್ ದಿಸ್ ಟೈಮ್ ರಿಯಲಿ ವಿ ಮೀನ್ ಇಟ್. ಯಾಕೆಂದರೆ ಕೋವಿಡ್ ಬಂದಿರೋದ್ರಿಂದ ನಮಗೆ ಸಮಯನೇ ಸಿಗಲಿಲ್ಲ ಪರಸ್ಪರಾನುವರ್ತನೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ, ಮುಖಾಮುಖಿಯಾಗಿ ಸೇರೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಬಟ್ ಆದರೂ ನನಗನ್ಸುತ್ತೆ ನಮ್ಮ ಭಾವನೆಗಳೇ ನಾವು ಬಿಡಲಿಲ್ಲ, ಹಂಚ್ಕೊಂಡಿದ್ದೀವಿ. ನಮಗೇನು ಹಂಚ್ಕೋಬೇಕಾಗಿತ್ತೋ, ಜ್ಞಾನ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಪ್ರೀತಿ ವಿಶ್ವಾಸಗಳಾಗಿರ್ಬೋದು, ಅದನ್ನು ಹಂಚ್ಕೊಂಡಿದ್ದೀವಿ ಅನ್ನುವಂತಹ ಭಾವನೆಯೊಂದಿಗೆ ಶಿಕ್ಷಕರ ದಿನಾಚರಣೆ ಕುರಿತಾಗಿ 1-2 ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೇನೆ. ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅದು PU ಕಾಲೇಜ್ ದಾವಣಗೆರೆಯಲ್ಲಿ. ಫೇಸ್ಬುಕ್ ನೋಡಿದವರಿಗೆ ಗೊತ್ತಿರುತ್ತೆ. ಆ ಕಾರ್ಯಕ್ರಮದ ವಿಜೃಂಭಣೆ ಯಾವ ರೀತಿ ಇತ್ತು ಅಂದರೆ, ಆ ಕಾರ್ಯಕ್ರಮದ ವಿಡಿಯೋ ಏನಾದರೂ ನೀವು ನೋಡಿದ್ರೆ ಅಥವಾ ಕಾರ್ಯಕ್ರಮವನ್ನು ಹೊರಗಡೆಯಿಂದ ಒಬ್ಬ ಪ್ರೇಕ್ಷಕನಾಗಿ ನೋಡಿದರೆ, ನೋಡೋರೆಲ್ಲರಿಗೂ ಅನ್ನಿಸ್ತಿತ್ತು ಏನಂತ ಹೇಳಿ, ನಾನು ಟೀಚರ್ ಆಗಬೇಕು ಅಂತ. ಆ ಲೆವೆಲ್ಗೆ ಎಂಥೂಸಿಯಾಸಮ್ ಇತ್ತಲ್ಲಿ, ಆ ಲೆವೆಲ್ಗೆ ಟೀಚರ್ನ ಕಾಣುವಂಥ ರೀತಿ ಇತ್ತು.
ಆ ಲೆವೆಲ್ಗೆ ಟೀಚರ್ನ ಪರಿಗಣಿಸುವಂತಹ ಪರಿ ಇತ್ತು. ಆ್ಯಸ್ ಇಫ್ ಈ ಫಿಲ್ಮ್ ಸ್ಟಾರ್ಸ್ಗಳಿಗೆ ಹೆಂಗೆ ರಿಸೀವ್ ಮಾಡ್ಕೊಳ್ತಾರೋ ಒಂದು ಫಿಲ್ಮ್ ಫೇರ್ ಅವಾರ್ಡಲ್ಲಿ, ಅದೇ ರೀತಿಯಲ್ಲಿ ಟೀಚರ್ಸ್ನ ರಿಸೀವ್ ಮಾಡಿಕೊಂಡ್ರು. ಪುಷ್ಪಗುಚ್ಛಗಳನ್ನು ಹಾಕೋದ್ರ ಮುಖಾಂತರ, ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರ, ರೆಡ್ ಕಾರ್ಪೆಟ್ ಹಾಕಿ, ಆಮೇಲೆ ಪ್ರತಿಯೊಬ್ಬ ಟೀಚರ್ ವಿಶೇಷತೆಯನ್ನು ಕಂಡು ಹಿಡಿದು ಅವ್ರಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ. ಶಾರ್ಪ್ ಕೌನ್ಸಿಲರ್ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ವರ್ಡ್ ಪ್ರೊಸೆಸರ್ ಅಂತ ಒಬ್ಬರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಎಕ್ಸಲೆಂಟ್ ಫಿಸಿಕ್ ಟ್ರೈನರ್ ಅಂತ ಒಬ್ಬರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಈ ಥರದಲ್ಲಿ ಅಂದರೆ ವಿದ್ಯಾರ್ಥಿಗಳಲ್ಲಿರುವಂತಹ ಸ್ಪೆಷಾಲಿಟಿನ ಟೀಚರ್ಸ್ ಕಂಡುಹಿಡಿಯೋದು ಕಾಮನ್ ಅಂತ ನಾವು ಹೇಳ್ತೀವಿ. ಆದರೆ ಅಲ್ಲಿ ವಿದ್ಯಾರ್ಥಿಗಳೇ ಶಿಕ್ಷಕರಲ್ಲಿರುವಂತಹ ಒಂದು ಸ್ಪೆಷಲ್ ಟ್ಯಾಲೆಂಟನ್ನು ಕಂಡುಹಿಡಿದು ಅದನ್ನು ಒಂದು ಮೆಡಲ್ ಥರದಲ್ಲಿ ಮಾಡಿ, ಮೊಮೆಂಟೋ ಥರದಲ್ಲಿ ಮಾಡಿ ನೀಡಿರುವಂಥದ್ದು ಬಹಳ ವಿಶೇಷ ಅನ್ನಿಸ್ತು. ಮತ್ತು ಪ್ರತಿ ಶಿಕ್ಷಕನಿಗೂ ಅವಾರ್ಡ್ ಕೊಡಬೇಕಾದ್ರೆ ಹೆಸರು ಕೂಗಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಂತು ಚಪ್ಪಾಳೆ ಆಗ್ತಿದ್ರು. ನಂಗೆ ನಿಜವಾಗ್ಲೂ ಅನ್ನಿಸ್ತು, ನಿಜವಾಗ್ಲೂ ಒಂದು ಫಿಲ್ಮ್ ಫೇರ್ ಅವಾರ್ಡಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಕೊಡ್ತಾರೆ, ನೋಡಿದಿರಿ. ಆವಾಗ ಇಡೀ ಆಡಿಯನ್ಸ್ ಎದ್ದು ನಿಂತ್ಕೊಂಡು ಕ್ಲಾಪ್ ಮಾಡುತ್ತೆ. ಸೊ ಯೆಸ್ಟರ್ಡೇ ಐ ಸೆನ್ಸ್ಡ್ ದ್ಯಾಟ್, ಐ ಎಕ್ಸ್ಪೀರಿಯನ್ಸ್ಡ್ ದ್ಯಾಟ್, ಐ ವಾಸ್ ದ ಎಕ್ಸಾಂಪ್ಲರಿ ಇನ್ ದ್ಯಾಟ್. ಸೊ ದಾಟ್ಸ್ ದ ರೀಸನ್ ವೈ ಐ ಸೆಡ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ನಾನು ಎನ್ನೆ ಹೇಳಿದೆ. ದೆನ್ ಐ ರಿಯಲೈಸ್ಡ್, ಎಸ್, ವಿದ್ಯಾರ್ಥಿಗಳು ಈ ಮಟ್ಟಿಗೆ ಶಿಕ್ಷಕರನ್ನ ಕಾಣ್ತಾ ಇದ್ದಾರೆ ಅಂದರೆ ಆ ಶಿಕ್ಷಕರು ಏನೋ ಮಾಡಿರ್ಬೇಕಲ್ಲ. ಸುಮ್ಮನೆ ಯಾಕೆ ಎಲ್ಲರಿಗೆ ಕ್ಲಾಪ್ ಹಾಕ್ತಾರೆ, ಎದ್ದಿಂತು ಅಷ್ಟೊಂದು ಟ್ಯಾಲೆಂಟೆಡ್ ಆಗಿರುವಂಥ ಟೀಚರ್ಸ್ಗಳವರು ಆಗಿರ್ಬೋದು ಅಂತ ಅನ್ನಿಸ್ತು ನನಗೆ. ಅದರ ಜೊತೆಗೆ ಹೃದಯವಂತಿಕೆಯೂ ಅವ್ರ ಹತ್ರ ಇರಬೇಕು ಅಂತ. ಯಾಕೆ ಅಂದರೆ ಪ್ರತಿಯೊಬ್ಬ ಟೀಚರ್ ಹೆಸರು ಕೂಗಿದಾಗ ಕುಣ್ಕೊಂಡು ಬರೋರು, ಅದರ ಜೊತೆ ವಿದ್ಯಾರ್ಥಿಗಳು ಕೇಕೆ ಹಾಕೋರು, ವಿದ್ಯಾರ್ಥಿಗಳು ಕುಣಿಯೋರು. ನಾವು ಹೇಳ್ತೀವಿ ಶಿಕ್ಷಣದಲ್ಲಿ ಮೊನೋಟೋನಸ್ ಆದಂಥ ಲರ್ನಿಂಗ್ ಆಗಬಾರ್ದು ಅಂತ, ಕಮ್ಯುನಿಕೇಷನ್ ಆಗಬಾರ್ದು ಅಂತ. ಇಟ್ ಶುಡ್ ಬಿ ರೆಸಿಪ್ರೇಕಲ್. ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಮಸ್ಟ್ ಇನ್ಕ್ಲೂಡ್ ದೆಮ್ಸೆಲ್ವ್ಸ್ ಇನ್ ದಟ್ ಪ್ರಾಸೆಸ್ ಆ್ಯಂಡ್ ದ್ಯಾಟ್ ಶುಡ್ ಬಿ ಎ ಎಂಜಾಯಬಲ್ ಪ್ರಾಸೆಸ್. ಸೊ ಆ ಎಂಜಾಯಬಲ್ ಪ್ರಾಸೆಸ್ ನಿನ್ನೆಯಲ್ಲಿತ್ತು. ಯಾಕೆ ಈ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಅಂತಂದರೆ, ಮುಂದಿನ ಕಾಲಮಾನಕ್ಕೆ ಅಥವಾ ಮುಂದಿನ ಕಾಲಘಟ್ಟಕ್ಕೆ ವಿದ್ಯಾರ್ಥಿಗಳನ್ನು ನೀವು ಸಂಭಾಳಿಸ್ಬೇಕಾದ್ರೆ, ವಿದ್ಯಾರ್ಥಿಗಳನ್ನು ನೀವು ಟ್ಯೂನ್ ಮಾಡಬೇಕಾದ್ರೆ ನಾವು ವಿದ್ಯಾರ್ಥಿಗಳಾಗಿರಬೇಕಾದದ್ದು ಕಾಲ ಈಗ ಬಂದಿದೆ. ನಾವು ಬರೀ ಶಿಕ್ಷಕರಾದರೆ ನಡೆಯಲ್ಲ ಈಗ. ಅದಕ್ಕೆ ಟೀಚರ್ ಸೆಂಟರ್ಡ್ ಲರ್ನಿಂಗನ್ನು ಸ್ಟೂಡೆಂಟ್ ಸೆಂಟರ್ಡ್ ಲರ್ನಿಂಗ್ ಅಪ್ರೋಚ್ ಆಗಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಅದು ಬಹಳ ಮುಖ್ಯ. ಅದರ ಜೊತೆಗೆ ನನಗೊಮ್ಮೆ ಪ್ರಶ್ನೆ ಕಾಣುತ್ತೆ, ಆ್ಯಕ್ಚುಲಿ ಟೀಚರ್ ಅಂದರೆ ಯಾರು ಅಂತ. ಸಾಕಷ್ಟು ಪುಸ್ತಕಗಳು ಏನೇನೋ ಬರೆದಿದ್ದಾರೆ, ಸಾಕಷ್ಟು ಟೀಚರ್ಸ್ಗಳ ಲೈಫ್ ಹಿಸ್ಟ್ರಿಗಳನ್ನ ಓದ್ಕೋತೇವೆ. ಹೂ ಇಸ್ ಎ ಟೀಚರ್ ದರ್? ನನಗನ್ಸಿದ್ದು, ಡೂ ವಾಟ್ ಯು ಸೇ ವಾಟ್ ಯು ಡೂ ಈಸ್ ಎ ಟೀಚರ್. ವೆರಿ ಸಿಂಪಲ್ ಫಾರ್ಮುಲಾ. ಹೇಳೋದನ್ನೇ ಮಾಡಿ, ಮಾಡೋದನ್ನೇ ಹೇಳಿ. ಯಾಕಂದರೆ ವಿದ್ಯಾರ್ಥಿಗಳು ನೋಡ್ತಿರ್ತಾರೆ. ಉತ್ಪ್ರೇಕ್ಷೆಗೆ ನಿಮಗೆ ಎದುರುಗಡೆ ಏನೋ ಮಾತಾಡೋದು ಒಳ್ಳೇದು ಅಂತ ಹೇಳ್ಬೋದು, ಬಟ್ ಇನ್ ರಿಯಾಲಿಟಿ the reason why I am telling you is every time teacher exposes himself or herself to the society. ಪ್ರತಿ ಬಾರಿಯೂ ನಾವು ನಮ್ಮ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಪ್ರದರ್ಶಿಸ್ತಾ ಇರ್ತೇವೆ. ಪ್ರತಿ ಬಾರಿಯೂ ನಮ್ಮ ಸಮಾಜ ನೋಡ್ತಾ ಇರುತ್ತೆ. ಹಾಗಾಗಿ ವಿ ಮಸ್ಟ್ ಬಿ ವೆರಿ ಕೇರ್ಫುಲ್. ನಾವು ಎರಡು ಎಲಿಮೆಂಟಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರಬೇಕು. ಒಂದು, ಅವರ ಇಂಟಲೆಕ್ಚುವಲ್ ಎಬಿಲಿಟಿ. ದ ಸೆಕೆಂಡ್ ಥಿಂಗ್, ಹಾರ್ಟ್. ವಿ ಮಸ್ಟ್ ಬಿ ವೆರಿ ಹಾರ್ಟಿ. ರೂಲ್ಸ್ ರೆಗ್ಯುಲೇಷನ್ಸ್ ಅದೆಲ್ಲ ಇಲ್ಲ ಅಂತ ಹೇಳ್ತಾರೆ, ಫಾಲೋ ಮಾಡುವ ಬ್ರೈನ್ ಹೇಳುತ್ತೆ. ಬಟ್ ಹಾರ್ಟ್ಗೂ ಒಂದು ಎಲಿಮೆಂಟ್ ಇರಬೇಕು. ಅದಾದಾಗ್ಯೂ ನಾನು ಏನಾದರೂ ವಿದ್ಯಾರ್ಥಿಗೆ ಸಹಾಯ ಮಾಡಬಲ್ಲೇನೋ ಅನ್ನುವಂತಹ ಮನಸ್ಥಿತಿಯಲ್ಲಿ ಟೀಚರ್ ಕೆಲಸ ಮಾಡಿದ್ರೆ ಟೀಚರ್ ಜಯಶಾಲಿ ಆಗ್ತಾನೆ. ಅದು ಸಮಾಜಕ್ಕೆ ಉಪಯೋಗ. ಇಲ್ಲ ಬರೀ ನಾನು ಮೈಂಡೇ ಹೇಳಕ್ಕೆ ಕೇಳ್ತೀನಿ ನಾನು ಅಂತಂದರೆ ಒಬ್ಬ ಟೀಚರು ರೂಲ್ ಮೈಂಡೆಡ್ ಆಗ್ಬೋದು ಹೊರತು ಒಳ್ಳೆ ಆತ್ಮೀಯ ಶಿಕ್ಷಕನಾಗೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಅದಕ್ಕೆ ಶಿಕ್ಷಕ ಅಂತಂದರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೀಳರಿಮೆಗಳಿರಬಾರ್ದು. ಮೇಡಮ್ ಹೇಳಿದ್ರು, ಆ್ಯಕ್ಚುಲಿ ಬಹಳ ಆ್ಯಕ್ಟ್ ಆಗಿರುವಂಥ ಅಂಶ. ವಿ ಶುಡ್ ನೋ ಅವರ್ ಸ್ಟ್ರೆಂಗ್ಸ್ ಆ್ಯಂಡ್ ವೀಕ್ನೆಸಸ್. ಟೀಚರ್ ಯಾವಾಗ ಬೆಳೀತಾನೆ ಅಂದರೆ ಅವನ ಲಿಮಿಟೇಷನ್ಸ್ಗಳನ್ನು ತಿಳ್ಕೊಂಡಾಗ. ನಾವು ಬಹಳಷ್ಟು ಬಾರಿ ನಾನು ಶಿಕ್ಷಕ ಆಗಿಬಿಟ್ಟಿದ್ದೀನಿ, ನಾನು ಪರ್ಮನೆಂಟ್ ಜಾಬ್ ತೊಗೊಂಡ್ಬಿಟ್ಟಿದ್ದೀನಿ, ನನಗೆ ಯಾರೂ ಡಿಸ್ಟರ್ಬ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಮಾಡಿದ್ದೆಲ್ಲ ಸರಿ ಅನ್ನುವಂತಹ ಮನೋಭಾವನೆಗಳನ್ನು ನಾವೇನಾದರೂ ಇಟ್ಕೊಂಡ್ರೆ, ಈಗಿನ ಕಾಲಮಾನ ಕೇಳ್ತಾ ಇದ್ದೀನಿ ಅಂತ. ಹಿಂದಿನ ಕಾಲಮಾನ ಹೋಯ್ತು, ಈಗ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಮುಂದೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಸರ್ವೆಲೆನ್ಸ್ ಇದೆ. ಅದಕ್ಕೆ ಈಗ ಕ್ಲಾಸ್ ರೂಮ್ಗಳಲ್ಲೇ CCTV ಇನ್ಸ್ಟಾಲ್ ಮಾಡಿದ್ದಾರೆ. ನಾವೆಲ್ಲ ಪಾಠ ಮಾಡುವಂಥ ಕ್ಲಾಸ್ ರೂಮ್ಸಲ್ಲಿ ಇಲ್ಲ, ನಾವು ಉಳ್ಕೊಂಡ್ಬಿಟ್ಟಿದ್ದೀವಿ. ಬಟ್ ನಿಮಗೆ ಹಂಗಾಗಲ್ಲ. ನೀವು ಕಾರಿಡಾರಿಂದ ಎಂಟ್ರ್ ಆಗ್ತಾ ಇದ್ದೀರಾ ಕಾಲೇಜ್ ಒಳಗಡೆ, ಯೂನಿವರ್ಸಿಟಿ ಒಳಗಡೆ ಅಂದರೆ ನಿಮ್ಮನ್ನು ಅಬ್ಸರ್ವ್ ಮಾಡೋದಕ್ಕೆ ಒಂದು ಕಣ್ಣಿರುತ್ತಲ್ಲ.
The reason why I am telling you is you must be very careful. So develop that personality. ಅದಕ್ಕೆ ಅಂತರಂಗ ಬಹಿರಂಗ ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಫಿಲಾಸಫಿಯಲ್ಲಿ ಬರುತ್ತೆ, ಸೈಕಾಲಜಿಯಲ್ಲಿ ಬರುತ್ತೆ, ಇಂಟ್ರೋವರ್ಟ್ಸ್ ಎಕ್ಸ್ಟ್ರಾವರ್ಟ್ ಅಂತ ಬರುತ್ತೆ. ಸಾಧ್ಯವಾದಷ್ಟು ಯಾರೋ ಕೇಳ್ತಾರೆ ಅಂತ ನಮ್ಮ ಒಳ್ಳೆತನ ಇರಬಾರ್ದು, ತೋರಿಸ್ಬಾರ್ದು. ದಟ್ಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ನೀವು ಒಳ್ಳೆಯವರಾಗಿದ್ದೀರಿ ಅಂದರೆ ಒಳ್ಳೆಯವರಾಗಿರಿ ಅಷ್ಟೇ. ಬೇರೆಯವ್ರು ನೋಡ್ತಾರೆ ಬಿಡ್ತಾರೆ ನಿಮಗೆ ಯಾಕದು? ಸಮಾಜ ಹೆಂಗಾಗಿಬಿಟ್ಟಿದೆ ಅಂದರೆ ಯಾರೋ ನೋಡ್ತಾರೆ ಅಂತ ಮಾಡಕ್ಕೆ ಕೊಟ್ಟಿದ್ದೀವಿ. ಡೋಂಟ್ ಡೂ ದ್ಯಾಟ್. ಇಟ್ಸ್ ನಾಟ್ ಯುವರ್ ಪರ್ಸನಾಲಿಟಿ ಅಟ್ ಆಲ್. ಇಫ್ ಯು ಮೇ ಬಿ ಸಕ್ಸೀಡೆಡ್ ಇನ್ ದ್ಯಾಟ್, ನೀವು ಬೇರೆಯವರ ಕಡೆ ತುಂಬ ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತೀರಿ ಅಂತ ಅಂದರೂ ಕೂಡ ಅದು ನನ್ನ ಒರಿಜಿನಲ್ ಪರ್ಸನಾಲಿಟಿ ಅಲ್ವೇ ಅಲ್ಲ. ಎಷ್ಟು ಹೆಚ್ಚಿಗೆ ನಾನು ಒರಿಜಿನಲ್ ಪರ್ಸನಾಲಿಟಿಯಲ್ಲಿ ಇರ್ತೀನೋ ಅಷ್ಟು ಹೆಚ್ಚಿಗೆ ನಾನು ಬದುಕ್ತೇನೆ ಅಂತ. ದಟ್ ಈಸ್ ವಾಟ್ ದ ಹ್ಯಾಪಿನೆಸ್ ಆಫ್ ದ ಲೈಫ್. ಮುಖಸ್ತುತಿ ಮಾಡಿಕೊಂಡು ಸಂತೋಷವಾಗಿರೋಕ್ಕಾಗೋದೇ ಇಲ್ಲ ಅಲ್ವಾ? ಹಾಗಾಗಿ ಶಿಕ್ಷಕನಾದಷ್ಟು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಆಂತರ್ಯದಲ್ಲಿರುವಂತಹ ಒಂದು ನೈಜತೆಯ ಶಕ್ತಿ ಇದೆಯಲ್ಲ, ಅದು ಎಷ್ಟೋ ಜನರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ ಅದರಲ್ಲಿ. ಅದನ್ನು ಅಟ್ರಾಕ್ಟ್ ಮಾಡುತ್ತೆ ಜನರಿಗೆ. ನಿಮ್ಗೆ ಗೊತ್ತಿರದೇ ಇರೋ ಹಾಗೆ ಜನ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾರೆ, ಜನರು ನಿಮ್ಮ ಬಗ್ಗೆ ಇಷ್ಟಪಡ್ತಾರೆ, ಜನರು ನಿಮ್ಮನ್ನು ನೋಡೋಕೆ ಇಷ್ಟಪಡ್ತಾರೆ, ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಎ ಪರ್ಸನಾಲಿಟಿ ಯು ಶುಡ್ ಡೆವಲಪ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದನ್ನು ನಾವು ಟ್ರೈನಿಂಗ್ ಪೀರಿಯಡಲ್ಲಿ ಅಸೆಸ್ ಮಾಡೋಕ್ಕಾಗಲ್ಲ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನೀವು ಎಷ್ಟು ಚೆನ್ನಾಗಿ ಜ್ಞಾನ ಹೊಂದಿದ್ದೀರಿ, ಎಷ್ಟು ಚೆನ್ನಾಗಿ ಸ್ಕಿಲ್ಸ್ಗಳನ್ನು ಬಳಸಿದ್ದೀರಿ ಅಂತ ನಾವು ಟೆಸ್ಟ್ ಮಾಡ್ಬೋದು. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ಗಳನ್ನು ಹಾಕ್ಕೊಡ್ಬೋದೇ ಹೊರತು ಎಷ್ಟು ಚೆನ್ನಾಗಿ ನಿಮ್ಮ ಹೃದಯ ಇದೆ ಅಂತ ಟೆಸ್ಟ್ ಮಾಡೋಕ್ಕಾಗಲ್ಲ. ಅದು ಟ್ರೈನಿಂಗ್ ಎಲಿಮೆಂಟಲ್ಲಿರುವಂಥ ಒಂದು ಮಿಸ್ಸಿಂಗ್ ಥಿಂಗ್. ಅದಕ್ಕೆ ಈಗ ಹೆಚ್ಚೆಚ್ಚಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಅಫೆಕ್ಟಿವ್ ಡೊಮೇನ್ಗೆ ಹೆಚ್ಚಾಗಿ ಒತ್ತಡವನ್ನು ಕೊಡ್ತಾ ಇದ್ದೀವಿ. ಸ್ಕಿಲ್ಸ್ ಆ್ಯಂಡ್ ನಾಲೆಜ್ ಅಫ್ಕೋರ್ಸ್ ದೇ ಆರ್ ದ ಬೇಸಿಸ್ ಆಫ್ ಟ್ರೈನಿಂಗ್, ಬಟ್ ವಿತ್ ದೋಸ್ ಥಿಂಗ್ಸ್ ಆ್ಯಪ್ಟಿಟ್ಯೂಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೀಚರ್ಗೆ ಸ್ಕಿಲ್ಸು ನಾಲೆಜ್ ಅಷ್ಟೇ ಸಾಕಾಗಲ್ಲ, ಟೀಚಿಂಗ್ ಆ್ಯಪ್ಟಿಟ್ಯೂಡು ಬೇಕು. ಅದಕ್ಕೆ ನಿಮಗೆ NETಯಲ್ಲಿ ಮತ್ತು ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ದಿಸ್ ಈಸ್ ದ ನೀಡ್ ಆಫ್ ದ ಅವರ್. ಅದ್ರ ಜೊತೆಗೆ ಒಬ್ಬ ಶಿಕ್ಷಕ ಹೇಗೆ ಬೆಳೆಯೋಕ್ಕೆ ಸಾಧ್ಯತೆ ಇದೆ ಅಂತಂದರೆ, ನೀವು ಇನ್ನೊಬ್ಬರಿಗೆ ಎಷ್ಟು ಒಳ್ಳೇದು ಮಾಡಬಲ್ರಿ ಅನ್ನೋ ಪ್ರಶ್ನೆ ಹಾಕೋಬೇಕು ಪ್ರತಿಯೊಬ್ಬ ಶಿಕ್ಷಕ. ಹೌ ಗುಡ್ ಯು ಆರ್. ಒಬ್ರಿಗೆ ಒಳ್ಳೇದು ಮಾಡ್ತೀರಾ, ಇಬ್ಬರಿಗೆ ಮಾಡ್ತೀರಾ, 3 ಜನರಿಗೆ ಮಾಡ್ತೀರಾ, ಇಡೀ ಕ್ಲಾಸ್ ರೂಮ್ ಮಾಡ್ತೀರಾ, ಇಡೀ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಮಾಡ್ತೀರಾ, ಅಥವಾ ಇಡೀ ಸಮಾಜಕ್ಕೆ ಮಾಡ್ತೀರಾ? ಆವಾಗ ನಿಮ್ಮ ಹೃದಯ ವೈಶಾಲ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅದು ಟೀಚರ್ಗೆ ಬೇಕು. ವರ್ಷದಿಂದ ವರ್ಷಕ್ಕೆ ನಾವು ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿಕೊಂಡಾಗ ನನ್ನ ಹೃದಯವಂತಿಕೆ ಎಷ್ಟೆಷ್ಟು ಹೆಚ್ಚಾಗಿದೆ ಆ ವರ್ಷದಲ್ಲಿ ಅಂತ ನೋಡ್ಕೊಳ್ಳುವಂತಹ ಅವಲೋಕನ ಮಾಡಿಕೊಳ್ಳುವ ಕೆಲಸವೂ ಟೀಚರ್ಸ್ ಮಾಡಬೇಕಾಗಿದೆ. ದಟ್ ಈಸ್ ದ ನೀಡ್ ಆಫ್ ದ. ಆವಾಗ ಟೀಚರ್ ರೀಚಬಿಲಿಟಿ ಹೆಚ್ಚಾಗಿದೆ. ಇದು ಬೇಕಾಗಿರೋದು. ಈ ರೀಚಬಿಲಿಟಿ ಹೆಚ್ಚಾಗೋದಕ್ಕೆ 3 ಮುಖ್ಯ ಕೆಲಸಗಳನ್ನು ಟೀಚರ್ ಮಾಡಬೇಕು. ದ ಫಸ್ಟ್ ಒನ್ ಈಸ್ ಟೀಚಿಂಗ್, ಸೆಕೆಂಡ್ ಒನ್ ರೈಟಿಂಗ್, ಥರ್ಡ್ ಒನ್ ಸ್ಪೀಕಿಂಗ್. ಭಾಳ ಇಂಪಾರ್ಟೆಂಟ್. ಇದು ನಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಲೈಫಲ್ಲಿ ಕಂಡುಕೊಂಡಿರುವಂಥದ್ದು. ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ವೆರಿ ಸಿನ್ಸಿಯರ್ಲಿ. ಆ್ಯಂಡ್ ಯು ಟೇಕ್ ಎನಿ ಎಕ್ಸಾಂಪಲ್ ಆಫ್ ಎ ಗುಡ್ ಟೀಚರ್, ದೇ ಹ್ಯಾವ್ ಆಲ್ ಡನ್ ದೀಸ್ 3 ಥಿಂಗ್ಸ್. ರಾಧಾಕೃಷ್ಣನ್ ಬಗ್ಗೆ ತಗೊಳ್ಳಿ, ನೀವು APJ ಅಬ್ದುಲ್ ಕಲಾಂ ಅವರು ತಗೊಳ್ಳಿ, ಸಾವಿತ್ರಿಬಾಯಿ ಫುಲೆ ತಗೊಳ್ಳಿ. ಆ್ಯಂಡ್ ಹೂ ಆರ್ ಆಲ್ ದ ಗುಡ್ ಟೀಚರ್ಸ್? ಕುವೆಂಪು ಅವ್ರನ್ನ ಕನ್ಸಿಡರ್ ಮಾಡಿಬೇಕಿದೆ. ಈಸ್ ದ ಬೆಸ್ಟ್ ಟೀಚರ್ ಎವರ್ ಪ್ರೊಡ್ಯೂಸ್ಡ್ ಬೈ ದಿಸ್ ಸಾಯಿಲ್. ಆಮೇಲೆ ನಮ್ಮ ಯೂನಿವರ್ಸಿಟಿಗೆ ಅವ್ರ ಹೆಸರಿಟ್ಟಿರುವಂಥದ್ದು ಕೂಡ ಬಹಳ ಸೂಕ್ತ ಅಂತ ನಾನು ಭಾವಿಸ್ತೀನಿ. ನಿಜವಾಗ್ಲೂ ನಾವೆಲ್ಲರೂ ಋಣಿಯಾಗಿದ್ದೀವೇನೋ ಅಂತ. ಅಂತಹ ಒಂದು ಆದರ್ಶಮಯ ಹೆಸರನ್ನು ಅಡಿಯಲ್ಲಿ ವಿಶ್ವವಿದ್ಯಾಲಯ ನಡೀತಾ ಇದೆ, ನಾವೆಲ್ಲರೂ ಅದ್ರ ಭಾಗವಾಗಿದ್ದೀವಿ ಅನ್ನುವಂಥದ್ದು. ನೋಡಿ, ಇವರೆಲ್ಲರೂ ಪಾಠ ಮಾಡಿದ್ರು ಕ್ಲಾಸ್ ರೂಮ್ಸಲ್ಲಿ ಕರೆಕ್ಟಾಗಿ. ವಿದ್ಯಾರ್ಥಿಗಳನ್ನು ಮೆಸ್ಮರೈಸ್ ಮಾಡಿದ್ರು, ಜಾದು ಮಾಡಿದ್ರು, ಪಾಠ ಮಾಡಿದ್ರು, ತಿಳಿಸಿ ಹೇಳಿದ್ರು, ಕನ್ವಿನ್ಸ್ ಮಾಡಿದ್ರು. ಯಾಕಂದರೆ ಅವ್ರ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಅವ್ರ ಪಾಠದ ಬಗ್ಗೆ ಬರೀತಾರೆ. ರೈಟ್? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಪಾಠ ಮಾಡಬೇಕಂದ್ರೆ ನೀವು ಓದಬೇಕು. ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ನೀವು ಸುಮ್ಮನೆ ಪಾಠ ಮಾಡ್ತೀನಿ ಔಟ್ಡೇಟೆಡ್ ಕಂಟೆಂಟ್ ಅಂದರೆ ನಡೆಯಲ್ಲ. ಈಗ ವಿ ಮಸ್ಟ್ ಅಪ್ಡೇಟ್ ಅವರ್ ನಾಲೆಜ್. ಟೆಕ್ನಾಲಜಿ ಎಷ್ಟು ಚೆನ್ನಾಗೀಗ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಅಂತಂದರೆ, ಅದ್ರ ಮುಖಾಂತರ ನಿಮಗೆ ಈ ಪ್ರಪಂಚದ ಯಾವ ಮೂಲೆಯಲ್ಲಿ ಯಾವ ವಿಚಾರವಂತಿಕೆ ಆ್ಯಡ್ ಆಗಿದ್ರೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ವಿದಿನ್ ನೋ ಟೈಮ್. ಸೊ ಆ ಅಡಾಪ್ಟೇಬಿಲಿಟಿ ಟೀಚರ್ಸ್ಗಳಿಗೆ ಬೇಕಿಲ್ಲ. ಸೊ ನಿಮ್ಮ ಟೀಚಿಂಗ್ ಸ್ಟ್ರಾಂಗ್ ಆಗಬೇಕು ಅಂದರೆ ನಿಮ್ಮ ರೀಡಿಂಗ್ ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ಟೀಚರ್ ಆದಂಥವರು ಜೀವನದುದ್ದಕ್ಕೂ ಓದಲೇಬೇಕು. ನೆನ್ಪಿಟ್ಕೊಳ್ಳಿ. ಇಫ್ ಎ ಟೀಚರ್ ಸ್ಟಾಪ್ಸ್ ರೀಡಿಂಗ್, ಹಿ ಸ್ಟಾಪ್ಸ್ ಟೀಚಿಂಗ್. ಸಿಂಪಲ್ ಮಂತ್ರ. ಓದದೇನೆ ಬೋಧನೆ ಮಾಡೋಕ್ಕೆ ಬರಲ್ಲ. ಸೆಕೆಂಡ್ ಥಿಂಗ್, whatever you learn, whatever you read, try to write it something on that. ಎಲ್ಲವನ್ನ ತರಗತಿಯಲ್ಲೇ ಹೇಳೋದಕ್ಕಾಗಲಿಕ್ಕಿಲ್ಲ, ಆಗಲ್ಲ. ಅದಕ್ಕೆ ಶಿಕ್ಷಕನಿಗೆ ತನ್ನದೇ ಆಗಿರ್ತಕ್ಕಂತಹ ಆಲೋಚನೆಗಳಿರ್ತವೆ, ಉದ್ದೇಶಗಳಿರ್ತವೆ, ಗುರಿಗಳಿರ್ತವೆ.
ಅನುಭವಗಳಿರ್ತವೆ. ಅವುಗಳು ನೀವು ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ, ಹೆಚ್ಚೆಚ್ಚು ಜನರಿಗೆ ತಿಳಿ ಹೇಳೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದೇ ರೈಟಿಂಗ್. ಬರಿಬೇಕು. ಅದು ಎಲ್ಲಿ ಬೇಕಾದರೂ ಬರೀರಿ. ಆರ್ಟಿಕಲ್ ಆದರೂ ಬರೀರಿ, ಬುಕ್ ಆದರೂ ಬರೀರಿ, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆದರೂ ಬರೀರಿ, ಮ್ಯಾಗ್ಝಿನ್ಸಲ್ಲಾದರೂ ಬರೀರಿ, ಒಟ್ಟಾಗಿ ಬರೀರಿ. ಕಥೆಗಳಲ್ಲಾದರೂ ಬರೀರಿ, ಕವನಗಳಲ್ಲಾದರೂ ಬರೀರಿ. ಬಹಳ ಮುಖ್ಯ ಟೀಚರ್ಗೆ. ಮೂರನೇದು ಸ್ಪೀಕಿಂಗ್. ಎಲ್ಲೆಲ್ಲಿ ವೇದಿಕೆಗಳು ಸಿಗ್ತಾವೋ ಮಾತನಾಡೋ ಪ್ರಯತ್ನ ಮಾಡಿ. ಎಷ್ಟೋ ಬಾರಿ ನಮಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ಹೋಗೋದಿಲ್ಲ ಎಷ್ಟೋ ಜನ. ನಾನು ಹೇಳ್ತೀನಿ, ಟೀಚರ್ಸ್ಗಳಿಗೆ ಇನ್ವಿಟೇಷನ್ ಕೊಡದೇ ಇದ್ರೂ ಪರವಾಗಿಲ್ಲ, ಹೋಗಿ ಬೋಧನೆ ಮಾಡಬೇಕು, ಮಾತಾಡಬೇಕು ಅಂತ. ಯಾಕೆಂದರೆ ಅದು ಅವ್ರ ಜವಾಬ್ದಾರಿ. ಗ್ರೇಟ್ ಟೀಚರ್ಸ್ಗಳು ತಗೊಳ್ಳಿ. ಬುದ್ಧ ಯಾರೂ ಇನ್ವೈಟ್ ಮಾಡಲಿಲ್ಲ, ತಾನೇ ಇಡೀ ಪ್ರಪಂಚದ ಸುತ್ತಾಡಿ ಹೇಳಿದ್ರು. ಪೈಗಂಬರ್ ತಗೊಳ್ಳಿ, ಅವರು ಮನೆಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಬೋಧನೆ ಮಾಡಿದ್ರು. ಕನಕದಾಸರು ತಗೊಂಡು, ಪುರಂದರದಾಸರು ತಗೊಂಡ್ರೆ ಇವರಿಗೆಲ್ಲ ಇನ್ವಿಟೇಷನ್ ಇತ್ತ? ಬಹಳ ದೊಡ್ಡ ಶಕ್ತಿಯಾಗಿ ನಮಗೆ ವರ್ತಮಾನದಲ್ಲಿ ಕಂಡು ಬರೋದು APJ ಅಬ್ದುಲ್ ಕಲಾಂ ಅವರು. ಅವ್ರದ್ದೊಂದು ವ್ಯೂ ಇತ್ತು ಆ್ಯಕ್ಚುಲಿ. ಏನು ಅಂದರೆ, ನನ್ನ ಸಾವು ಕೂಡ ಬೋಧನೆ ಮಾಡಬೇಕಾದ್ರೆ ಹೋಗಬೇಕು ಅಂತ ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ರೆ ಅಂತ ಹೇಳೋದು ನಿಜವಾಗ್ಲೂ ಆಯಿತು. ನೋಡಿ ಹೇಗಿರುತ್ತೆ ಅಂದರೆ, ನಾನು ಮಾತನಾಡಬೇಕು, ನನ್ನ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು, ಸಮಾಜವನ್ನು ತಿದ್ದಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಆ ಹುರುಪಿದೆಯಲ್ಲ, ಅದು ಶಿಕ್ಷಕನಿಗೆ ಯಾವತ್ತೂ ನಂದು ಹೋಗಬಾರ್ದು ಅಂತ. ಅದು ಯಾವತ್ತೂ ನಡೀತಾನೆ ಇರಬೇಕು. ಹಾಗಾಗಿ ನೀವು ಮುಂದೆ ಶಿಕ್ಷಕರು ಇದು ಆಲ್ರೆಡಿ ಆಗಿದ್ದೀರಿ, ಎಷ್ಟೋ ಜನ ಪಾಠ ಮಾಡ್ತಾ ಇದ್ದೀರಾ ಶಾಲಾ ಕಾಲೇಜುಗಳಲ್ಲಿ, ಮುಂದೆ ಆಗೋದಕ್ಕೆ ಹೊರಟಿದ್ದೀರಿ. ವಿಶೇಷವಾಗಿ ನೀವೆಲ್ಲರೂ ಟೀಚರ್ ಟ್ರೈನೀಸ್ ಇರೋದ್ರಿಂದ, ಶಿಕ್ಷಕರಂತೂ ಎಲ್ಲರೂ ಇದ್ದೀರಿ, ಬಟ್ ಟೀಚರ್ ಟ್ರೈನೀಸ್ ಆಗಿರೋದ್ರಿಂದ ನೀವು ರೋಲ್ ಮಾಡೆಲ್ಗಳಾಗಬೇಕು. ಬಹಳ ಮುಖ್ಯ. ವೆಸ್ಟಲ್ಲಿ ಇದು ಕಾಮನ್ ಇದೆ. ಪ್ರೈಮರಿ ಸ್ಕೂಲ್ ಟೀಚರ್ಸ್ಗಳೆಲ್ಲ ಮ್ಯಾಗ್ಝಿನ್ಸ್ಗಳು ತರ್ತಾರೆ, ನ್ಯೂಸ್ ಲೆಟರ್ಗಳು ತರ್ತಾರೆ. ದಿಸ್ ಈಸ್ ಕಾಮನ್ ಫಾರ್ ದೆಮ್. ಪ್ರತಿ ಮಂತು ಕೂಡ ಅವ್ರ ಹತ್ರ ಪಬ್ಲಿಷ್ ಆಗುತ್ತೆ. ಬಟ್ ನಮ್ಮಲ್ಲಿ ಆ ಕಲ್ಚರ್ ಇಲ್ಲ ಈಗ. ಅದು ಬರಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಆಗೋದು ಅನ್ನೋದು ಒಂದು ಪ್ರಕ್ರಿಯೆ. ಇಟ್ಸ್ ನಾಟ್ ಎ ಎಂಡ್, ಇಟ್ಸ್ ಎ ಪ್ರಾಸೆಸ್. ಆ್ಯಂಡ್ ದ್ಯಾಟ್ ಪ್ರಾಸೆಸ್ ವಿಲ್ ಬಿ ಗೋಯಿಂಗ್ ಆನ್ ಥ್ರೂ ಔಟ್ ಅವರ್ ಕರಿಯರ್. ಅದಕ್ಕೆ ಬುದ್ಧನಿಗೆ ಒಂದು ಪ್ರಶ್ನೆ ಕೇಳಿದ್ರಂತೆ ಯಾರೋ, ನೀವು ಇಷ್ಟೆಲ್ಲ ಧ್ಯಾನ ಮಾಡ್ತೀರಾ, ಧ್ಯಾನ ಮಾಡೋದ್ರಿಂದ ನಿಮಗೇನು ಲಾಭ ಆಯಿತು ಅಂತ, ಏನು ಮಾಡ್ಕೊಂಡ್ರಿ ನೀವು? ಅದಕ್ಕೆ ಬುದ್ಧ ಹೇಳಿದ್ರಂತೆ, ಧ್ಯಾನ ಮಾಡೋದ್ರಿಂದ ನಾನು ಪಡ್ಕೊಂಡಿಲ್ಲ, ನಾನು ಕಳ್ಕೊಂಡೆ ಅಂತ. ಆಶ್ಚರ್ಯ ಆಯ್ತು ಕೇಳೋರಿಗೆ. ಇದೇನು ಹಿಂಗೆ ಹೇಳ್ತಾರೆ, ಏನು ಕಳ್ಕೊಂಡ್ರಿ? ವಾಟ್ ಹ್ಯಾವ್ ಲಾಸ್ಟ್? ಐ ಲಾಸ್ಟ್ ಮೈ ಈಗೋ, ಐ ಲಾಸ್ಟ್ ಮೈ ಸೆಲ್ಫಿಶ್ನೆಸ್, ಐ ಲಾಸ್ಟ್ ಮೈ ಟಿಮಿಡ್ನೆಸ್. ನನ್ನ ಅಂಜುಬುರುಕುತನ ಹೋಯಿತು, ನನ್ನ ಸೆಲ್ಫಿಶ್ನೆಸ್ ಹೋಯಿತು. ಹಾಗೆ ಟೀಚರ್ಸು ಕೂಡ ಪಾಠ ಮಾಡ್ದಂಗೆ ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡಂಗೆ ಒಂದೊಂದಾಗಿ ಕಳಿಸ್ತಾ ಬರಬೇಕದು. ಹೆಚ್ಚೆಚ್ಚು ಎಕ್ಸ್ಪೀರಿಯನ್ಸ್ ಆಗಿದೆ ಒಬ್ಬ ಟೀಚರ್ಗೆ ಅಂದರೆ ಹೆಚ್ಚೆಚ್ಚು ಪರ್ಫೆಕ್ಟ್ ಆಗಿರಬೇಕು ಅಂತ ಅರ್ಥ. ಆ ಮೆಚುರಿಟಿ ಬಂದೋಗಬೇಕು. ಹಾಗಾಗಿ ಆ ಪ್ರೋಸೆಸ್ಸಲ್ಲಿ ನೀವು ನಿಧಾನಕ್ಕೆ ಏನನ್ನು ಕಳ್ಕೊಂಡು ಹೋಗ್ತೀರೋ ಅನ್ನೋದು ಬಹಳ ಮುಖ್ಯ. ಏನು ಗಳಿಸ್ತೀರಿ ಅನ್ನೋದ್ರ ಜೊತೆಗೆ ಏನನ್ನು ಕಳ್ಕೊಳ್ತೀರಿ ಅನ್ನೋದು ಬಹಳ ಮುಖ್ಯ. ಎರಡೂ ಇರಬೇಕು ಟೀಚರ್ಗೆ. ಹಾಗಾಗಿ ಈ ಥರದ ಮನೋಭಾವನೆಯನ್ನು ಇಟ್ಕೊಂಡು ನಿಮ್ಮ ವೃತ್ತಿಯಲ್ಲಿ ನೀವು ತೊಡಗಿದರೆ ಖಂಡಿತವಾಗೂ ನಿಮ್ಗೆ ಯಾರೂ ವೇಷಗಳಿರಲ್ಲ. ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಯಾರೂ ವೈರಿಗಳು ಸಿಗಲ್ಲ. ಮಾತಾಡ್ಕೊಳ್ಳಿ. ಬಿಕಾಸ್ ಇಟ್ ವಾಟ್ ಬಾದರ್. ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಆಗಿದೆ, ನಿಮ್ಮ ಗುರಿ ಕರೆಕ್ಟಾಗಿ ನಿಮ್ಗೆ ಕಾಣ್ತಾ ಇದೆ, ನೀವು ಪಕ್ಕಕ್ಕೆ ನೋಡೋದೇ ಇಲ್ಲ. ಬಟ್ ಟೀಚರ್ಸ್ಗಳು ಏನಾಗಿದೆ ಅಂದರೆ ಗುರಿ ಬಿಟ್ಬಿಟ್ಟು ಪಕ್ಕಕ್ಕೆ ನೋಡೋ ಶುರು ಮಾಡಿದ್ದೀವಿ. ವಾಟ್ ಅದರ್ಸ್ ಟಾಕ್ ಅಬೌಟ್ ಅಸ್, ಇಟ್ಸ್ ನಾಟ್ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಟ್ರೈನಿಂಗ್. ನಾನು ಹೇಳ್ತಾ ಇರೋ ಇಷ್ಟು ಅಂಶಗಳು ನಿಮಗೆ ಟ್ರೈನಿಂಗಿನ ಭಾಗವಾಗಿಯೇ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕಾಗಿದೆ, ಕಲಿಸ್ಬೇಕಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಆ ದೊಡ್ಡ ಲೆಗಾಸಿ ಇದೆ. ಆ್ಯಕ್ಚುಲಿ ಗ್ರೀಕ್ ಕಲ್ಚರ್ ಇದೆಯಲ್ಲ ಟೀಚಿಂಗು, ಅದು ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಕಲ್ಚರ್. ಸಾಕ್ರೆಟ್ಸ್, ಪ್ಲೂಟೋ, ಅರಿಸ್ಟಾಟಲ್, ಮೂರು ಜನ ಒಬ್ಬರಿಗೂ ವಿದ್ಯಾರ್ಥಿ. ಸಾಕ್ರೆಟ್ಸ್ನ ವಿದ್ಯಾರ್ಥಿ ಪ್ಲೂಟೋನ ವಿದ್ಯಾರ್ಥಿ ಅರಿಸ್ಟಾಟಲ್. ಮೂರೂ ಜನರಿಗೆ ಇವತ್ತು ಪ್ರಪಂಚ ನೆನೆಸುತ್ತೆ. ಯಾಕೆ? ಬಿಕಾಸ್ ಆಫ್ ದೇರ್ ಕಾಂಟ್ರಿಬ್ಯೂಷನ್. ಒಬ್ರು ಇನ್ನೊಬ್ಬರನ್ನ ಸಪೋರ್ಟ್ ಮಾಡಿದ್ದಾರೆ ಅಂತಲ್ಲ. ಪ್ಲೂಟೋ ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಸಾಕ್ರೆಟ್ಸ್ನ, ಬಟ್ ಆದರೂ ಇವತ್ತು ಪ್ಲೂಟೋಗೆ ನೆನಪಿಸ್ಕೊಳ್ತೀವಿ, ಸಾಕ್ರೆಟ್ಸ್ ನೆನಪಿಸ್ಕೊಳ್ತೀವಿ. ಸೊ ದ್ಯಾಟ್ ಕೈಂಡ್ ಆಫ್ ಹೆಲ್ದಿ ಕ್ರಿಟಿಸಿಸಮ್ ಮಸ್ಟ್ ಬಿ ದೇರ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಒಬ್ಬ ವಿದ್ಯಾರ್ಥಿ ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ ಅಂದ ತಕ್ಷಣ ಕೆಟ್ಟವನು ಅಂತ ಅರ್ಥ ಅಲ್ಲ. ರೆಸ್ಪೆಕ್ಟ್ ದಟ್ ವಿಲ್ ಫಸ್ಟ್. ರೆಸ್ಪೆಕ್ಟ್ ಮಾಡಬೇಕು. ಯಾಕಂದರೆ ಜ್ಞಾನ ಮುಖ್ಯ ಹೊರತು ವ್ಯಕ್ತಿಗಳು ಮುಖ್ಯ ಅಲ್ಲ. ಇತಿಹಾಸ ನಮ್ಗೆ ಅದನ್ನೇ ಹೇಳುತ್ತೆ. ಆ ಮೂರು ಜನ ಮಾಡಿದ್ದದನ್ನೇ. ಬೋಧನೆಯೂ ಮಾಡಿದ್ರು, ಬರವಣಿಗೆನೂ ಮಾಡಿದ್ರು, ಮಾತು ಕೂಡ. ಅದಕ್ಕೆ ಇವತ್ತಿಗೂ ಪ್ರಚಲಿತವಾಗಿದೆ.
ಅದಕ್ಕೆ ಶಿಕ್ಷಕರಾಗಿ ನಾವು ಬರೀ ರಿಟೈರ್ಮೆಂಟ್ ತನಕ ಅಷ್ಟೇ ನಮ್ಮನ್ನು ಗುರುತಿಸ್ಬೇಕು ಅಂತ ಅನ್ಕೋತೀವೋ, ಅಥವಾ ರಿಟೈರ್ಮೆಂಟ್ ಆಗಲೂ ನನ್ನ ಛಾಪು ಮೂಡಬೇಕು ನನ್ನ ಪ್ರೊಫೆಷನಲ್ಲಿ ಅಂತ ಅನ್ಕೋತೀವೋ ಅನ್ನೋದು ಭಾಳ ಮುಖ್ಯ. ಇಫ್ ಯು ವಾಂಟ್ ಟು ಲಿವ್ ಫಾರ್ ಮೋರ್ ಇಯರ್ಸ್, ಇಫ್ ಯು ವಾಂಟ್ ಟು ಲಿವ್ ಫಾರ್ ಸೆಂಚುರೀಸ್, ಯು ಮಸ್ಟ್ ವರ್ಕ್ ಹಾರ್ಡ್. ದಟ್ಸ್ ದ ಓನ್ಲಿ ಥಿಂಗ್. ಇಲ್ಲ ಬರೀ 60-62 ವರ್ಷ ಅಷ್ಟೇ ಅಂದರೆ ನಮ್ಮ ಡೈಮೆನ್ಷನ್ ನಾವು ಹಾಕೊಂಡಾಗಿರುತ್ತೆ. ಸೊ ಐ ವಿಶ್ ಡೋಂಟ್ ಡೂ ದಟ್. ನಾನು ಜೆನ್ಯೂನ್ ಆಗಿ ನಿಮಗೆ ಹೇಳೋದೇನು ಅಂತಂದರೆ, ಶಿಕ್ಷಕರಿಗೆ ಮನಕುಲಕ್ಕೆ ಸಹಾಯ ಮಾಡುವಂಥ ಒಂದು ದೊಡ್ಡ ಶಕ್ತಿ ಇದೆ, ಒಂದು ದೊಡ್ಡ ಅವಕಾಶ ಇದೆ. ಬೇರೆ ಯಾವ ಪ್ರೊಫೆಷನ್ಗೂ ಅವಕಾಶ ಇಲ್ಲ. ಯೂಸ್ ಮಾಡಿ, ಅದನ್ನು ಯೂಸ್ ಮಾಡಿ. ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲಲ್ಲಿ ಅದನ್ನು ಹೆಚ್ಚೆಚ್ಚು ನಿಮ್ಮ ಸಾಮರ್ಥ್ಯಗಳನ್ನು ಬಳಸ್ಕೊಂಡು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ತಿದ್ದುವಂತಹ ಕೆಲಸವನ್ನು ಮಾಡೋದಾದರೆ ನಿಜವಾಗ್ಲೂ ನಾವು ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಮುಂದಿನ ಜನ್ರೇಷನ್ಗೆ ಉಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಆ ಚಿಂತನೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ. ಅದರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ವಿಷಯವನ್ನು ನಾವು ತಗೊಂಡ್ರೆ ಐ ಆಮ್ ವೆರಿ ಹ್ಯಾಪಿ. ದ ರೀಸನ್ ವೈ ಈಸ್, ಇಲ್ಲಿ ಯಾರೂ ಕೂಡ ಟೀಚಿಂಗು ನಾನ್ ಟೀಚಿಂಗು ಅಥವಾ ಇನ್ನೊಂದು ಯಾವುದೋ ಡೆಸಿಗ್ನೇಷನ್ ಇಟ್ಕೊಂಡು ಕೆಲಸ ಮಾಡಲ್ಲ. ನಮ್ಮ ಮೊದಲಿಂದನೇ ಕಲ್ಚರ್ ಇದೆ. ನಾನು ಗೀತಾ ಮೇಡಮ್ ಬಂದಾಗ ಇನ್ಫ್ಯಾಕ್ಟ್ ಹಳ್ಳದಂತ ಇದ್ದರು, ಅವ್ರದ್ದಾದ್ಮೇಲೆ ಮತ್ತೆ ಅವರೇ ಕೋಆರ್ಡಿನೇಟರ್ ಆದರು. ಅಲ್ಲಿಂದನೇ ಒಂದು ಒಳ್ಳೆ ಕಲ್ಚರ್ ಹಾಕೊಂಡು ಬಂದಿದ್ದೀವಿ. ಏನು ಅಂತಂದರೆ, ನಾವು ಈವನ್ ಚೇರ್ಮನ್ ಯಾರೇ ಆದರೂ ಕೂಡ ಆಫೀಸಲ್ಲಿ ಬಂದು ಕೂತ್ಕೊಳ್ತೀವಿ. ಬಟ್ ಬೇರೆ ಡಿಪಾರ್ಟ್ಮೆಂಟ್ಗಳು ನೋಡ್ಬೋದು ನೀವು, ಬೇರೆ ಡಿಪಾರ್ಟ್ಮೆಂಟ್ ಆಫೀಸ್ನವರಿಗೆ ಅಲ್ಲಿ ಕರೀತಾರೆ. ದ್ಯಾಟ್ ಕೈಂಡ್ ಆಫ್ ಸಿಂಪ್ಲಿಸಿಟಿ ವಿ ಹ್ಯಾವ್ ಆಲ್ರೆಡಿ ಅಡಾಪ್ಟೆಡ್. We never consider that one is clerk, that one is attender. No, we consider only the names and individuals. ನಾವು ಮಂಜುನಾಥ್ ಅಷ್ಟೇ ಗೊತ್ತು, ಮಂಜುನಾಥ್ ಅಟೆಂಡರ್ ಅಂತ ನಾನು ಯೋಚನೆ ಮಾಡಲ್ಲ, ಮಂಜುನಾಥ್ ಅಷ್ಟೇ. ಅದೂ ಬರಬೇಕು ಟೀಚರ್ಗೆ. ದ್ಯಾಟ್ ಸಿಂಪ್ಲಿಸಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆ ಇದಕ್ಕೊಂದು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, APJ ಅಬ್ದುಲ್ ಕಲಾಂ ಅವರು ನಾವು ತುಂಬ ನೆನಪಿಸ್ಕೊಳ್ತೀವಿ. IIT ವಾರಣಾಸಿಯಲ್ಲಿ ಕಾನ್ವೊಕೇಶನ್ ಪ್ರೋಗ್ರಾಮ್ ಇರುತ್ತೆ. ಆ ಕಾನ್ವೊಕೇಶನ್ ಪ್ರೋಗ್ರಾಮಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಎತ್ತರದ ಚೇರ್ ಹಾಕಿರ್ತಾರೆ, ಕೇಳಿರ್ಬೋದು. ಆ ಚೇರು ಉಳಿದ ಎಲ್ಲ ಚೇರ್ಗಳಿಗಿಂತ ಒಂದು ಚೂರು ಎತ್ತರ ಆಗಿದೆ ಅಂತೇಳಿ APJ ಅವ್ರು ಹೇಳ್ತಾರೆ, ನಾನು ಈ ಚೇರಲ್ಲಿ ಕೂತ್ಕೊಳ್ಳಲ್ಲ, ಬೇಕಿದ್ರೆ ವೈಸ್ ಚಾನ್ಸಲರ್ ಇದ್ದೀರಿ ನೀವು ಕೂತ್ಕೊಳ್ಳಿ ಅಂತ ಆಹ್ವಾನ ಮಾಡ್ತಾರೆ. ಆ್ಯಕ್ಚುಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಾಟ್ ಎ ಹೈಯೆಸ್ಟ್ ಪೊಸಿಷನ್ ಇನ್ ದಿಸ್ ಕಂಟ್ರಿ. ಬಟ್ ಆ ವ್ಯಕ್ತಿತ್ವ ನೋಡಿ ಹೇಗಿದೆ. ನಾನು ಕೂತ್ಕೊಳ್ಳಲ್ಲ, ಬೇಕಿದ್ರೆ ಆ ಚೇರ್ ಮೇಲೆ ನೀವು ವೈಸ್ ಚಾನ್ಸಲರ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ವೈಸ್ ಚಾನ್ಸಲರ್ ಅದನ್ನು ಕೂರ್ದೇನೆ ಇನ್ನೊಂದು ಸೇಮ್ ಸೈಜ್ನ ಚೇರ್ ತಂದು ಹಾಕಿದಾಗ ಅವಾಗ APJ ಕೂತ್ಕೋತಾರೆ. ಇದು ಬೇಕು ಟೀಚರ್ಸ್ಗಳಿಗೆ. ಟೀಚರ್ಸ್ಗಳಿಗೆ ಪೊಸಿಷನ್ ಹೋರಾಟ ಮಾಡ್ತಾ ಇದ್ದೀವಿ, ನಾವು ಕಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ನ ಚೇರ್ ನಾನು ಹೆಂಗೆ ಕಸ್ಕೊಳ್ಳಿ, ನನ್ನ ಚೇರ್ ಅವ್ನು ಹೆಂಗೆ ಕಸ್ಕೊಳ್ಳಿ ಅಂತೇಳಿ. ಇದು ಬಿಡಬೇಕಿದೆ, ಕ್ಷುಲ್ಲಕತನ ಇದು ಹೇಳ. ಇಂತಹ ಟೀಚರ್ಸು ಸಮಾಜದಲ್ಲಿ ಇರುವವರೆಗೆ ಟೀಚರ್ಸ್ಗಳಿಗೆ ಕೆಟ್ಟ ಹೆಸರು, ನೋ ಡೌಟ್ ಅಬೌಟ್ ದಟ್. ಮತ್ತು ಹೆಂಗೆ ಮಾಡ್ಬೇಕು ಸರ್ ಅಂತವ್ರನ್ನ ತೆಗೆದಾಕಾಗಲ್ವಲ್ಲ? ಆಗಲ್ಲ. ಎಸ್, ಅದಕ್ಕೆ ನಾವು ಚೆನ್ನಾಗಾಗಲ್ಲ. ಅಟ್ಲೀಸ್ಟ್ ಪರ್ಸೆಂಟೇಜ್ ಇದೆ, ಹೌದಾ? ಆ ಪರ್ಸೆಂಟೇಜ್ ಒಳ್ಳೆಯವ್ರು ಹೆಚ್ಚಿಗೆ ಮಾಡ್ತಾ ಹೋದರೆ ಹೆಚ್ಚು ಪರ್ಸೆಂಟೇಜ್ ಆಗುತ್ತೆ. ಅದನ್ನಾದರೂ ಮಾಡ್ಬೋದು. ಅದಕ್ಕೆ ಹೇಳೋದು, ಬೇರೆಯವ್ರನ್ನ ತಿದ್ದ ಬದಲು ನಮ್ಮನ್ನು ನಾವು ಪರ್ಫೆಕ್ಟಾಗಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಸಮಾಜಕ್ಕೆ ಒಂದಿಷ್ಟು ಒಳ್ಳೆಯ ಭಾವನೆ ಬರುತ್ತೆ. ಶಿಕ್ಷಕರಂದರೆ ಏನು, ಹೇಗಿರಬೇಕು ಅನ್ನೋದನ್ನು ಅದನ್ನೂ ನಾವು ಕಲಿಬೇಕಾಗಿರುವಂಥ ಅವಶ್ಯಕತೆ ಈಗಿನ ಕಾಲಘಟ್ಟದಲ್ಲಿದೆ. ಹಾಗಾಗಿ ಹೆಚ್ಚೆಚ್ಚು ಆ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮತ್ತು ಆ ಗಾಂಭೀರ್ಯದಿಂದ ಕೆಲಸ ಮಾಡುವಂತಹ ಪ್ರವೃತ್ತಿಗಳನ್ನು ನಾವು ಶುರು ಮಾಡ್ಕೊಳ್ಳೋಣ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಬೆಸ್ಟ್ ಎಕ್ಸ್ಪೋಜರ್ ಕೊಡೋದಕ್ಕೆ ನಮಗೆ ಲಾಸ್ಟ್ 2 ವರ್ಷದಿಂದ ಆಗಿಲ್ಲ ಅಷ್ಟು. ಬಟ್ ಹಿಂದಿನ ವಿದ್ಯಾರ್ಥಿಗಳಿಗೆ ನಾವು ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾವು ಮಾಡಿಸಿದ್ದೀವಿ. ಆದರೂ ಕೂಡ ಕೋವಿಡಲ್ಲಿ ಏನೆಲ್ಲ ಸಾಧ್ಯತೆಗಳಿದ್ವೋ ಇಡೀ ಡಿಪಾರ್ಟ್ಮೆಂಟ್ ಸೇರಿಕೊಂಡು ಆ ಎಲ್ಲ ಎಕ್ಸ್ಪೀರಿಯನ್ಸಸ್ಗಳನ್ನು ಕೊಡೋದಕ್ಕೆ ನಿಮಗೆ ಸಾಧ್ಯ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಏನು ಒಳ್ಳೆಯದು ಏನಿಲ್ಲ ಅನ್ನೋದು ಕೂಡ ತಿಳಿದಿದೆ. ಅದೆಲ್ಲ ಒಳ್ಳೆಯ ಅಂಶಗಳನ್ನು ನಿಮ್ಮನ್ನು ಕಾಪಾಡುತ್ತೆ. ಅದರ ಜೊತೆಗೆ ಆ ಅಂಶಗಳನ್ನು ನೀವು ಇಟ್ಕೊಂಡು ನಿಮ್ಮ ವೃತ್ತಿಯನ್ನು ಪ್ರಾರಂಭಿಸಿದ್ದೇ ಆಗಿದ್ದರೆ ಖಂಡಿತವಾಗಲೂ ನೀವು ಆದರ್ಶ ಶಿಕ್ಷಕರಾಗೋದ್ರಲ್ಲಿ 2 ಮಾತೇ ಇಲ್ಲವು ಅನ್ನೋಂಥ ಮಾತುಗಳನ್ನು ಹೇಳ್ತಾ, ನಮ್ಮ ಡಿಪಾರ್ಟ್ಮೆಂಟ್ ಈಗಾಗಲೇ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿಯೂ ಕೂಡ ಅತ್ಯುತ್ತಮ ಡಿಪಾರ್ಟ್ಮೆಂಟು ಅನ್ನುವಂಥ ಒಂದು ಹೆಸರಿದೆ. ಯಾಕಂದರೆ ಈಗ ನಾವು ಎಕ್ಸ್ಪರ್ಟ್ಸ್ಗಳಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೇವೆ. ಅದು ಸೆಮಿನಾರ್ಗಳಿಗಾಗಿರ್ಬೋದು, ಕಾನ್ಫರೆನ್ಸ್ಗಳಿಗಾಗಿರ್ಬೋದು, ವಯೋವಸ ಎಕ್ಸಾಮ್ಗಳಿಗಾಗಿರ್ಬೋದು. ಹಾಗಾಗಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಕೂಡ ಈ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ನಿರ್ವಹಣೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಕೆಲಸಗಳನ್ನು ಕೂಡ ಮಾಡೋಣ. ಈ ವಿಭಾಗದಿಂದ ಒಂದಿಷ್ಟು ಅಲುಮ್ನಿ ಅಸೋಸಿಯೇಷನ್ನ ಸ್ಟ್ರಾಂಗ್ ಮಾಡಿಕೊಳ್ಳುವ, ಹಾಗಾಗಿ MOUಗಳನ್ನು ಮಾಡಿಕೊಂಡು ಅದ್ರ ಮುಖಾಂತರ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಮಾಡೋಣ. ನಿಮಗೆಲ್ಲಾದರೂ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ಸಾಧ್ಯತೆ ಇದ್ದರೆ ಅದನ್ನು ಒಂದಿಷ್ಟು ಕೊಡಿಸೋ ಪ್ರಯತ್ನಗಳಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದಿಷ್ಟು ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಕಾರ್ಯರೂಪಕ್ಕೂ ತರುವಂತಹ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಮುಂದೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳಿವೆ. ಯಾಕೆಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಸಾಕಷ್ಟು ಹೊಸ ಅವಕಾಶಗಳನ್ನು ವಿಶೇಷವಾಗಿ ಶಿಕ್ಷಕರ ಶಿಕ್ಷಣಕ್ಕೆ
ನೀಡ್ತಾ ಇದೆ. ಹಾಗಾಗಿ ನೀವು ಮುಂದಿನ ದಿನಗಳು ಎಲ್ಲರಿಗೂ ಒಳ್ಳೆಯ ಉದ್ಯೋಗ ಸಿಗುವಂತಹ ಅವಕಾಶ ಬರಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಹಾಗಾಗಿ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿರಂತರವಾಗಿ ಕಲಿತಾ ಇರಿ. ಆ ನಿರಂತರತೆಯನ್ನು ಕಾಪಾಡಿಕೊಂಡಾಗ ಮಾತ್ರ ನೀವು ಆದರ್ಶ ಶಿಕ್ಷಕರಾಗೋದಕ್ಕೆ ಖಂಡಿತವಾಗಲೂ ಸಾಧ್ಯತೆ ಇದೆ. ನಿಮ್ಮ ಹೆಸರುಗಳು ಕೂಡ ನಾವು ಮುಂದೆ ಬೇರೆಯವರಿಂದ ಕೇಳಿದಾಗ ನಮ್ಮ ಹೃದಯವು ಇನ್ನೊಂದು ಸ್ವಲ್ಪ ಎತ್ತಿ ದೊಡ್ಡದಾಗುತ್ತೆ. ಇವರು ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿಕೊಳ್ಳುವಂಥ ಒಂದು ಖುಷಿ ಇದೆಯಲ್ಲ, ಅದು ನಿಜವಾಗ್ಲೂ ಶಿಕ್ಷಕರಿಗೆ ಸಿಗುವಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರಶಸ್ತಿ ಅಂತಲೇ ನಾನು ಭಾವಿಸ್ತೇನೆ. ಸೊ ಆ ಥರದಲ್ಲಿ ಆಗಲಿ, ನಾವು ನೀವು ಎಲ್ಲರೂ ಜೊತೆಗೂಡಿ ಈ ಶಿಕ್ಷಣ ರಂಗವನ್ನು ಮೇಲೆತ್ತುವ, ಪ್ರಬುದ್ಧರಾಗಿ ಕೆಲಸ ಮಾಡೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿವರವನ್ನು ಹೇಳ್ತೇನೆ. ಧನ್ಯವಾದ.